ಎಂತ ಮಾತು ಹೇಳ್ದ ಗೊತ್ತಾ? ಏನಂತ? ರೈಸ್ ಹೇಳಿರೋದು ನೀನು ನನಗೆ ಬೇಡ ಅಂತ. ಅದು ಕಿರಣ ಹೊಟ್ಟೆ ತುಂಬಿದವ್ರಿಗಿಂತ ಯಾರು ಹೊಟ್ಟೆ ಹಸ್ತಿರ ಅವ್ರಿಗೆ ಕೊಟ್ರೆ ಸಾಕು. ಏನ್ ಹೀರೋ ತರ ಕಾಣ್ತಾ ಇದ್ರಲ್ಲ ಬ್ರೋ. ನನ್ನ ನೋಡಿ ಹೆಂಗ್ ಮಾಡವ್ರೆ. ಹೀರೋಗೆ ಕಡಿಮೆ ಇಲ್ಲ. ದಿಸ್ ಇಸ್ ದ ಬೆಸ್ಟ್ ಪ್ರೀ ವರ್ಕೌಟ್ ಮೀಲ್, ಸ್ವೀಟ್ ಪೊಟೇಟೊ. ಎದ್ ಬಾರ ಯಾ ಟೀಮ್ ಇಷ್ಟ. ಸೊ ಹ್ಯಾಗಸ್ ಗುಡ್ ಮಾರ್ನಿಂಗ್, ನನ್ನ ಮತ್ತೆ ನಿಮಗೆ ಸ್ವಾಗತ. ಸೊ ಇವತ್ತು ಫಸ್ಟ್ ಶಿಫ್ಟು, ಟೈಮ್ ಆಲ್ರೆಡಿ ನೋಡ್ಬೋದು 6 ಗಂಟೆಗೆ 5 ನಿಮಿಷ ಐತೆ. ಸೊ ನಾವು 5:15ಗೆ ಎದ್ದು ನನ್ನ 2 ಮೀಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಓಟ್ಸು, ಬಾದಾಮಿ, ಪಂಪ್ಕಿನ್ ಸೀಡ್ಸು, ಪೀನಟ್ ಬಟರು, ಹಾಲು ಎಲ್ಲ ಒಂದು ಕಡೆ. ಆಮೇಲೆ 8 ಮೊಟ್ಟೆಲಿ 4 ಮೊಟ್ಟೆ ಆಮ್ಲೆಟು, 4 ಮೊಟ್ಟೆ ಬಾಯ್ಲ್ಡು, 2 ಬಾಳೆಹಣ್ಣು ಇದ್ರ ಜೊತೆಗೆ. ಸೊ ನಂದಿದು 2 ಮೀಲು. ಸೊ ಈಗ ಕಂಪ್ನಿಗೆ ಹೋಗ್ಬೇಕು, ಇನ್ನಿರೋದೇ 5 ನಿಮಿಷ. ಸೊ ನಾನು ಜಲ್ದಿ ಪ್ಯಾಕ್ ಮಾಡ್ಕೊಂಡು ಕಂಪ್ನಿಗೆ ಹೋಗೋಣ. ಕಂಪ್ನಿಯಲ್ಲಿ 8 ಗಂಟೆಗೆ ನಾವು ಬ್ರೇಕ್ಫಾಸ್ಟ್ ಟೈಮು. ಸೊ ಸಿಗೋದ ಬ್ರೇಕ್ಫಾಸ್ಟ್ ಟೈಮಲ್ಲಿ. ಗೈಸ್ ನಾಷ್ಟು ಟೈಮ್ ಆಯಿತು. ಒಬ್ಬರು ಮಾತು ಕರೆದಿಲ್ಲ ನಾಷ್ಟಕ್ಕೆ, ಬಂದು ಮೇಯ್ತಾ ಕೂತವ್ರೆ. ಮತ್ತೆ ಊಟ ಸರಿಯಾ ನಿನ್ನ ನಾಷ್ಟ ಅಲ್ಲಿ ಬಾಕ್ಸ್ ಬೆಳಗಾಗ್ಬಿಟ್ಟವನೆ ಅಲ್ಲ. ಗೈಸ್ ಫಸ್ಟ್ ಮೀಲ್ ರೆಡಿ. 2 ಬಾಳೆಹಣ್ಣು, 4 ಮೊಟ್ಟೆ. ಎಂತ ಮಾತು ಹೇಳ್ದ ಗೊತ್ತಾ? ಏನಂತ? ರೈಸ್ ಹೇಳಿರೋದು ನೀನು ನನಗೆ ಬೇಡ ಅಂತ. ಅದು ಕಿರಣ ಹೊಟ್ಟೆ ತುಂಬಿದವ್ರಿಗಿಂತ ಯಾರು ಹೊಟ್ಟೆ ಹಸ್ತಿರ ಅವ್ರಿಗೆ ಕೊಟ್ರೆ ಸಾಕು. ಅವರೆಲ್ಲ ಹೊಟ್ಟೆ ತುಂಬಿದವರು ಸಾವುಕಾರರು. ಹಾಂ ಗೈಸ್ ಆಡಿ ಎಲ್ಲ ಎದ್ದೋಯ್ತವ್ರೆ, ಟೈಮ್ ಆಯಿತು. ಇನ್ನೂ ತಿಂದ ಸೊ ಗೈಸ್ ಪಾಸ್ವರ್ಡು ಈ ಟೈಮ್ ಆಯಿತು. 1 ಡ್ರಿಂಕ್ಸು ಅನ್ನ ಟೈಮಲ್ಲಿ ಬ್ಲ್ಯಾಕ್ ಕಾಫಿ ಕೊಡ್ಕೊಂಡು ಆಮೇಲೆ 4 ಮೊಟ್ಟೆ ತಿನ್ನೋದು. ನಮ್ಮ ಚಿರಾಗರ್ ನೋಡಿ ನೆಗಾಡ್ತಾರೆ. ನೋಡಬ್ರ ಇವ್ರು ತೋರಿಸ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಮಾತಾಡೋರು ಏನಂತ ಬ್ರಾ? ಬ್ರಾ ಫುಲ್ ಲಾಗ್, ಫುಲ್ ಅಣ್ಣ 100K ವ್ಯೂಸ್ ಬಂದ್ಬಿಟ್ರೆ ಅಣ್ಣ ಗಿಚ್ಚಿ ಗಿಲಿ. ಇನ್ನೂ ಬಂದಿಲ್ಲ ಬ್ರಾ. ಬರೀ ಕೆಟ್ಟ ಮಾತೆ ಗೊತ್ತಲ್ಲಪ್ಪ. ಏನು ಮಾಡೋದು ಹೇಳಿ ಬ್ರೋ, ಏನಾರು ಹೇಳು ಬ್ರೋ. ಕೀಪ್ ಇಟ್ ಅಪ್ ಬ್ರೋ. ನೋಡ್ದೆ ಕಣ್ರಿ ನಮ್ಮ ಸರ್ ಹಾಕಿದ್ರು ಪಾಲಿಟೆಕ್ನಿಕಲ್ಲಿ. ನೋಡಿ ಅವರೆಲ್ಲ ನಮ್ಮ ಜೊತೆ ಕೂತ್ಕೊತಿದ್ದವರು ಈಗ ಆ ಕಡೆ ಗ್ಯಾಂಗ್ ಒಂದು ಮಾಡ್ಬಿಟ್ಟವ್ರೆ ಎಲ್ಲ. ಇವರಂತೂ ಕೇಳಂಗಿಲ್ಲ. ಡೈಲಿ 10,000 ಸ್ಟೆಪ್ ಕಂಪ್ಲೀಟ್ ಮಾಡಿ ಹೊಟ್ಟೆ ಕರಗಿಸಿ ಕಾಲೇ 4 ಪ್ಯಾಕ್ ಬಂದೈತೆ. ಏನ ನಮ್ಮ ಫ್ರೆಂಡು ಜಮೀನಿಗೆ ಫೋಟೋ ಹಾಕ್ಬಿಟ್ಟು ಎಡಿಟ್ ಮಾಡ್ತಿದ್ದಾರೆ. ಏನ್ ಹೀರೋ ತರ ಕಾಣ್ತಾ ಇದ್ರಲ್ಲ ಬ್ರೋ. ನನ್ನ ನೋಡಿ ಹೆಂಗ್ ಮಾಡವ್ರೆ. ಹೀರೋಗೆ ಕಡಿಮೆ ಇಲ್ಲ. ಬಿಸ್ವಾರ್ ತೋರ್ಸು ಬ್ರೋ, ಹಂಗೆ ಅವ್ರದ್ದು ಬತ್ತ ನೋಡದ. ಅದು ಎಡಿಟ್ ಆಯ್ತಾ ನೋಡು ಬ್ರೋ. ನಂದೇ ಬತ್ತೈತೆ. ಜಮೀನಿ ಕ್ಯಾನ್ ಮಿಸ್ಟೇಕ್ ಸೊ ಡಬಲ್. ಫ್ರೀಯಲ್ಲೆಲ್ಲ ಯೂಸ್ ಮಾಡಿದ್ರೆ ಹೆಂಗೆ ಬರೋದು? ನಿಮ್ಮ ಫೋಟೋ ಹಾಕ್ಬಿಟ್ಟು ಮಾಡಿದ್ರೆ ನಂದೇ ಬತ್ತೈತೆ. ಇನ್ನೂ ಬಂದಿಲ್ವಾ? ಏನು ಬ್ರೋ ಹೇಳು. ನನ್ನ ಫ್ರೆಂಡ್ ಡಯಟ್ ಮಾಡ್ತೀನಿ, ಏನನ್ನ ತಿಂತಾ ಇದ್ರೆ ಮೊಟ್ಟೆ ಗಿಟ್ಟೆ. ಅವರೇ ಜಿಮ್ ಟ್ರೈನರು. ವಿಶ್ವ ಅಂತ ಇಡೀ ದೇಶಕ್ಕೆ ಪ್ರಪಂಚ ಆದ್ರೆ ಇವನಿಗೆ ವಿಶ್ವ. ಓಹೋ ತಾಕತ್ ನೋಡ್ರಿ. ದರ್ಶನ್ ಬ್ರೋ ನಮ್ ಕರ್ನಾಟಕ ಡಿ ಬಾಸ್ ಆದ್ರೆ KRS ಇವರೇ ದರ್ಶನ್ ಡಿ ಬಾಸ್. ಓಹೋ ನಮ್ಮಪ್ಪ ಮಾಡ್ಬಿಡ್ತಾರೆ. ಸೊ ಗೈಸ್ ಕಂಪ್ನಿಯಿಂದ ಕೆಲಸ ನಾವು ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಬರ್ತಾ ದಾರಿಲಿ ಚಿಕನ್ ತಗೊಂಡಿದ್ದೀನಿ. ಅಂದರೆ ನಮ್ಮದು 3ನೇ ಮೀಲ್ ರೆಡಿ ಮಾಡ್ಕೋಬೇಕಾ. 3ನೇ ಮೀಲ್ ರೆಡಿ ಮಾಡ್ಕೋಬೇಕಾ. ಸೊ ಬರ್ತಾ ಚಿಕನ್ನು ಮೊಟ್ಟೆ ಬಂದಿದ್ದೀನಿ. 3ನೇ ಮೀಲಲ್ಲಿ 400 ಗ್ರಾಮ್ ಚಿಕನ್ನು, ಸಾರಿ 3ನೇ ಮೀಲ್ 400 ಗ್ರಾಮ್ ರೈಸು ಮತ್ತು 300 ಗ್ರಾಮ್ ಚಿಕನ್ ಐತಲ್ಲ ಅದಲ್ಲ ಅರ್ಧ 150 ಗ್ರಾಮ್ ಚಿಕನ್ ತಗೊಂಡು ಸ್ವಲ್ಪ ವೆಜಿಟೇಬಲ್ಸ್ ಅದರ ಆ್ಯಡ್ ಮಾಡ್ಕೋಬೇಕು. ಕ್ಯಾರೆಟು ಇರೋದೇ 2. ಸೊ ಇದನ್ನೇ ಹಾಕೋಬೇಕು, ಇನ್ನೇನು ಮಾಡೋಕ್ಕ. ಇದು ಸ್ವಲ್ಪ ಹೊಂಟೋಗ್ಬಿಟ್ಟೈತೆ, ಮೇಲೆ ಹೊರ್ಕೊಂಡು ಹಾಕೊಳ್ಳೋದು ಇನ್ನೇ ಮಾಡೋಕ್ಕೈತದೆ.
ಆಮೇಲೆ ಸೌತೆಕಾಯಿನೂ ಐತೆ, ಇದನ್ನ ಒಂಚೂರು ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ, ಇನ್ನು ಮುಗೀತು. ಚಿಕನು, ರೈಸು ಮತ್ತು ಸ್ವಲ್ಪ ಕ್ಯಾರೆಟು ಮತ್ತು ಸೌತೆಕಾಯಿ ಇಷ್ಟು ತಿಂದರೆ ನಮ್ಮದು 3ನೇ ಮೀಲು ಕಂಪ್ಲೀಟ್ ಆಗುತ್ತೆ. ಅಷ್ಟು ಮಾಡಬೇಕು ಇದನ್ನು. ಸೊ ಗೈಸ್ ಚಿಕನ್ ರೆಡಿ ಆಗುತ್ತೆ. ಸೊ ನೋಡ್ಬೋದು ನೀವು, 300 ಗ್ರಾಮ್ ಚಿಕನ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಆಮೇಲೆ 400 ಗ್ರಾಮ್ ರೈಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಕ್ಯಾರೆಟ್, ಸೌತೆಕಾಯಿ 2 ಕಟ್ ಮಾಡ್ಕೊಂಡಿದ್ದೀನಿ. ಬರೀ ಈಗ ತಿನ್ಬೇಕಷ್ಟೇ. ಸೊ ಇದನ್ನು ತಿನ್ಬಿಟ್ಟು 8:30ಗೆ ಜಿಮ್ಗೆ ಹೋಗ್ಬೇಕು. ಸೊ ಆವಾಗ ಪ್ರೀ-ವರ್ಕೌಟ್ ಮೀಲು 200 ಗ್ರಾಮ್ ಸ್ವೀಟ್ ಪೊಟೇಟೊ, 2 ಮೊಟ್ಟೆ ಇರುತ್ತೆ. ಅದಕ್ಕೂ ಮೊದಲಾಗಿ ಫಸ್ಟ್ ಇದನ್ನು ತಿನ್ಕೊಂಡು ಇವಾಗ ಎಡಿಟ್ ಮಾಡಬೇಕು. ಫಸ್ಟ್ ಇದು ತಿನ್ಬಾರ್ದು. ಸೊ ಗೈಸ್ ಚಿಕನ್ ತಿನ್ನಾಯ್ತು ನಂದು 3ನೇ ಮೀಲು. ಈ ಬಡಿದು ಈಗ ಬಂದು ತಿಂತಾವೆ, ಹಾಸಿಗೆ ಮೇಲೆ ತಿಂತಾನೆ. ಎಲ್ಲೋ ಅಕಡಿಗೆ ಹೋಗು, ಅಕಡಿಗೆ ಹೋಗು, ಆಸ್ತಿ ಮಾಡಿ ಕೂತಿದ್ದೆ, ಅಕಡಿಗೆ ಹೋಗು. ಸೊ ಗೈಸ್ ಈಗ ವಿಡಿಯೋ ಎಡಿಟ್ ಮಾಡಬೇಕು. ಸೊ ಸಿಗದ ಜಿಮ್ ಹೋಗಟ್ಟೆ. ಸೊ ಗೈಸ್ ನಾನು 3ನೇ ಮೀಲ್ ತಿಂದು ವಿಡಿಯೋ ಎಡಿಟ್ ಮಾಡಿಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದೆ. ಸೊ ಅದು ಎಡಿಟು ಹಾಕಿ ವಿಡಿಯೋ ಅಪ್ಲೋಡ್ ಮಾಡಾಗದೆ. ಈಗ ನಾನು ಪ್ರೀ-ವರ್ಕೌಟ್ ಮೀಲ್ನ ತಿನ್ಕೊಂಡು ಜಿಮ್ಗೆ ಹೋಗ್ಬೇಕು. ಟೈಮ್ ನೀವು ನೋಡ್ಬೋದು, 8:15 ಆಯ್ತೈತೆ. ಸೊ ಬೇಗ ಪ್ರೀ-ವರ್ಕೌಟ್ ಮೀಲ್ ತಿನ್ಕೊಂಡು ಹೋಗಬೇಕು. ಸೊ ಪ್ರೀ-ವರ್ಕೌಟ್ ಮೀಲಿಗೆ ರೆಡಿ ಆಗೈತಲ್ಲ, 2 ಮೊಟ್ಟೆ, 200 ಗ್ರಾಮ್ ಸ್ವೀಟ್ ಪೊಟೇಟೊ ಆ್ಯಂಡ್ ಇನ್ನೊಂದು ಕ್ರೇಟಿನ್ ಎಲ್ಲ ರೆಡಿ ಆಗಿದೆ. ಸೊ ಬೇಗ ಪಟಾಪಟ್ ನನ್ನ ತಿನ್ಕೊಂಡು ಹೋದೆ. I think this is okay. Okay. Oh my god. Okay, ಆಮೇಲೆ. Hey guys. This is the best pre-workout meal. Sweet potato. So guys, ರೆಡಿ ಆಗಿದೆ. ಬೇಗ ತಿನ್ಕೊಂಡು ಜಿಮ್ಗೆ ಹೋಗ್ಬೇಕು. ಸೊ ಗೈಸ್ ಪ್ರೀ-ವರ್ಕೌಟ್ ಮೀಲ್ ತಿನ್ನಾಯಿತು. ಈಗ ಜಿಮ್ಗೆ ಹೋಗ್ಬೇಕು. ಜಿಮ್ಗೆ ಹೋಗೋಕ್ಕೆ ಬಡಿದಿನ ಮಲಗದೆ, ಅವನು ಕರ್ಕೋಬೇಕು. ಎದ್ಬಾರ ಯಾ ಟೀಮ್ ಇಷ್ಟು ಆಯ್ತು ಬಾ. ಸ್ಟ್ಯಾಂಡ್ ಎತ್ಕೊಳಪ್ಪ. ಉಯ್ ಪುಟ ಸ್ಟ್ಯಾಂಡ್ ಐ ಎತ್ಕೊಳ್ಳ. ಇಲ್ಲಿ ವಿಡಿಯೋ ಮಾಡ್ತಾ ನಾನು. ಸ್ಟ್ಯಾಂಡು ಆಮೇಲೆ ಅದನ್ನೇ ಎತ್ಕೋ. ರೇಟಿನವೇ ಇವತ್ತು ಎಡಿಟ್ ಮಾಡಬೇಕು. ಎತ್ಕೊಳ್ಳೋ ಸ್ಟ್ಯಾಂಡು, ಕ್ರೇಟಿನು ಅವೆಲ್ಲ ಎತ್ಕೋ. ಬ್ಯಾಗ್ ಹಾಕೋ. ಅಲ್ಲ ಐತಲ್ಲ ನಿನ್ನ ಬ್ಯಾಗ್ ಹಾಕೋ. ಹೌದಾ ಸ್ಟ್ಯಾಂಡು. ಓ ಸೊ ಗೈಸ್ ಎಲ್ಲ ರೆಡಿ ಆಗಿದೆ. ಅದೇನಕ್ಕೆ ಅಂದರೆ ಅಲ್ಲಿ ಹೋದ್ಮೇಲೆ ಗೊತ್ತಿಲ್ಲ. ನೋಡ್ರಿ ಜಿಮ್ಗೆ ಬಲ ಎತ್ಕೋಕಿ ಎಲ್ಲ ಕೀ ತಡಿ ಬ್ಯಾಗ್ ಎತ್ಕೊ. ಕೀ ಎತ್ಕೋ. ಐ ಜರ್ಕಿನ್ ನಿಮ್ಮ ತಾಯಿಲ್ಲ ಹಾಕಿಲ್ವಲ್ಲ ಜರ್ಕಿನ ಓಡಿಸಿ. ಐ ಟೈಮ್ ಆಯ್ತಾ ಅದೇ ಸುಮ್ಮನೆ ನಡೆಯಲ್ಲಿ ಅಲ್ಲಿ ಎತ್ಕೊಪ್ಪ ಗಾಡಿಗೆ. ಯಾವ ನೋಡಿಸ್ತಾ
ಎಲ್ಲ ಕೀ ರಿಸ್ಕಿ. ಇಲ್ಲ ಕೀ ಇಲ್ಲ ಇದಕ್ಕೆ ಲವ್ ಬರ ಇಲ್ಲಿ ಇಲ್ಲ ಐತೆ ಎತ್ಕೊ ಬಂದಿನ ಕಾಣ ನಡಿಯೋ ಟೈಮ್ ಆಯ್ತು ಲೈಫ್ ನಡೀರಿ ಜಿಮ್ ಟೈಮ್ ಆಯ್ತು. ಭಯಂಕರ ಚಳಿ ಹೊಡಿತೈತೆ. ಇವನೇನೋ ಜನಿಗೆ ಹಾಕ ಬಂದ್ಬಿಟ್ಟವನೆ, ನಾವು ಅತಿ ಚಳಿ ಹೊಡಿತಲ್ಲ. ಇನ್ನೇನೋ ಜಿಮ್ ಬಂತು. ಜಿಮ್ ನೋಡಿ ಅಲ್ಲಿ ಕಾಣಿಸ್ತೈತೆಲ್ಲ ಅದೇ ಜಿಮ್. ಹೋಟೆಲ್ ಆಯಿತು, ಸ್ಟ್ರೆಚಿಂಗ್ ಮಾಡ್ತಾ ಇದ್ದೀನಿ. ಅವತ್ತು ಆಯಿತು ವರ್ಕೌಟು. ಕೂತವನೆ ಸುಮ್ಮನೆ ಅಲ್ಲ ಈಚೆ ಕೂತವನೆ, ಹೂವೆ ಬಡಿದೆ. ಒಳ್ಳೆ ವರ್ಕೌಟ್ ಇವಾಗ. ವರ್ಕೌಟ್ ಎಲ್ಲ ಆಯಿತು. ಬೇಬಿಡಿದು ವಿಡಿಯೋ ಮಾಡ್ತಾನೆ ಅಂದೆ. ಓಯ್ ಬೇಕಮ್ಮ ಅದೇನೋ ಬಿಡ್ಕೋತೈತಿನಲ್ಲ, ಸರಿ ಬರೋದ ಬರಲ್ಲ ಹೋಗೋಣ ಮತ್ತೆ ರೆಡಿ. ಆಯಿತು ವರ್ಕೌಟು ನಿಂದೆ ಅಲ್ಲ ಬಿಡುದು ಅದಕ್ಕೆ ಹೊಂಟಾಯ್ತು. ನಿಂದೆ ಯಾವುದು ವರ್ಕೌಟ್? ಚೆಸ್ಟ್ ಟ್ರೈಸೆಪ್ಸ್. ಚೆಸ್ಟ ಎಲ್ಲ ಸೊ ಈಗ ಮನೆಗೆ ಹೋಗಿ ಫಸ್ಟ್ ವರ್ಕೌಟ್ ಬಂದಿರಬೇಕು. ಸೊ ನಡ್ರಿ ಹೋಯ್ತಾ ಗಾಡಿ ಹಂಗೆ ಆಸ ತಗೋಬೇಕು. ಮೊಟ್ಟೆ ತಗೋಲ್ಲ ಹೋಯ್ತಾ ಹಂಗೆ ಹಾಲು ಮೊಟ್ಟೆ ಎಲ್ಲ ತಗೋಬೇಕು. ಸೊ ನಡ್ರಿ ಹೋಗೋಣ. ಇಲ್ಲ ಗಾಡಿ ಅಲ್ಲಿ ಮೊಟ್ಟೆ ತಗೊಂಡಾಯ್ತು. ಏನೇ ಇದ್ರು ಹಾಲು ಅಷ್ಟೇ. ಹಾಲು ತಗೊಂಡ್ರೆ ಎಲ್ಲ ತಗೊಂಡಂಗೆ ಅಲ್ಲಿ ಇಲ್ಲ ಏನೇನು ತಗೋಬೇಕಾಗಿರೋದಲ್ಲ. ರೈಟ್ ಆನ್ಸರ್ ಬನ್ನದಿಲ್ಲ. ಕಾಸು ಹಾಕ್ಸ್ಕೊಂಡಿರ್ಬೇಕು, ಅದಕ್ಕೆ ಎರಡು ಕೊಡ ಅಂತ ಇರ್ಬೇಕು. ಕಾಸು ಇಲ್ದೇನೆ ಹಾಲೆಲ್ಲ ತಗೊಂಡಾಯ್ತು. ಮನೆಗೆ ಹೋಗಿ ಅದನ್ನ ಓವರ್ ನಿಲ್ಸ್ಬಿಡ್ಬೇಕು. ನಾನು ನಡೆಯೋ ಓವರ್ ನಡೆಯೋ ಬಿಡಿ. ಟೈಮ್ ಆಯ್ತು. ಮುಂದೆ ನೀನೇ ಮಾಡಿಕ. ಮೊಟ್ಟೆ ಹೊಡೆದೈತದ. ಎಷ್ಟು ಸತಿ ತಂದಿಲ್ಲ ನಾನು ಗಾಡೀಲಿ ತಗೊಂಬಂದಿ. ಹೊಡೆದೈತದೆ ಎಷ್ಟು ಸತಿ ತಗೊಂಬಂದಿಲ್ಲ. ಎಷ್ಟು ಸರಿ ನಾ ತಗೊಂಬಂದಿಲ್ಲ. ನೀನ್ ಈಗ ತಗ ನಡಿ ಏನು ಹಾಕಿಲ್ಲ. ಈಗ ಹೆಂಗ್ ಬರೋ ಇದೇ ಹಿಂಸೆ ಕಣಪ್ಪ. ಇವೆಲ್ಲ ಹಿಡ್ಕೊ ಬರೋದು ಅಂದ್ರೆ ನಮ್ಗೆ ಆಗಲ್ಲ. ಹೇಳಿ 100 ರೂಪಾಯಿ. ಬಾದಾಮಿ ಮೀನು ಖಾಲಿ ಆಗ್ಬಿಟ್ಟಿತ್ತಂತೆ, ಅದನ್ನು ತಗೊಂಡ. ಈ ಥರ ಆದರೆ ಎಲ್ಲ ಫುಲ್ಲು ಎಂಟ್ರೆನ್ಸ್ ಗೋವಿಂದ. ಸೊ ಗೈಸ್ 80 ಗ್ರಾಮ್ ಓಟ್ಸು ಹಾಲು ಹಾಕ್ಬಿಟ್ಟು ಇಟ್ಟಾಯಿತು. ಆ್ಯಂಡ್ ಹೋಗ್ಬೋದು. ಬಾದಾಮಿ ಮೀನು ಇಟ್ಟಿದ್ದೀನಿ. ಕೆಲಸ ಮುಗೀತು. ಅಣ್ಣ ನಮಗೆ ಗ್ರೀನ್ ಬೀನ್ಸ್ ಹಾಕ್ತಾನೆ, ಅದು ತಿನ್ಕೊಂಡು ಮಾಡ್ಕೊಳ್ಳೋದು ಅಷ್ಟೇ.
ಏನಿಲ್ಲ. ಗಾಯ್ಸ್, ಮನೇಲಿ ರೈಸು ಖಾಲಿ ಆಗ್ಬಿಟ್ಟಿತ್ತು, ಅದಕ್ಕೆ ರೈಸ್ ಈಗ ಹಾಕಿದ್ದೀವಿ. ಸೊ ನನಗೆ ಇತ್ತು ರೈಸು ತಂಗಳನ್ನ ಅದು ಹಾಕಂತೀನಿ. ಸಾಹೇಬ್ರಿಗೆ ಬಿಸಿ ಅನ್ನ ಬೇಕಂತೆ, ಅದಕ್ಕೆ ಬಿಸಿ ಅನ್ನ ಹಾಕ್ಕೊಟ್ಟಿದ್ದೀನಿ. ಸೊ ನನಗೆ ಗ್ರೀನ್ ಬೀನ್ಸ್ ಅದರಲ್ಲಿ 200 ಗ್ರಾಮ್ ಬೀನ್ಸ್ ಇತ್ತು. ನಾನು ಬೀನ್ಸ್ನ ಎತ್ತು ಮೊಳಗಿಸ್ಕೊತಾ ಇದ್ದೀವಿ. ನಾವು ಫಸ್ಟು ಬೇಗ ತಿನ್ಬಿಟ್ಟು ಮಲ್ಕೊಳ್ಳೋದ. ಬೆಳಗ್ಗೆ 5 ಗಂಟೆಗೆ ಎದ್ದು ನಮ್ಮದು 2 ಮೀಲ ರೆಡಿ ಮಾಡಬೇಕು. ನೀವು ಏನೋ ಕಟ್ಟಿದ್ದಾರೆ 8 ಗಂಟೆಗೆ ಎದ್ದು 8:15 ಎದ್ದೋಯ್ತೇನೆ ಕೆಲಸಕ್ಕೆ. ನಾವು ಹಂಗೆ 5 ಗಂಟೆಗೆ ಹೇಳ್ಬೇಕು. ಈಗ ಅಲ್ಲೇ 11:15. ಸೊ ಬೇಗ ಬೇಗ ಆ ಕಡೆ ಹೋಗ್ಬೇಕು ನಾವು. ಅನ್ನ ರೆಡಿನೇ ಆಗೋಯ್ತು, ಆದರೆ ಬಂದಾನೆ ಬಡಿಯುತ್ತೀನಂಗೆ. ನಾವು ತಿಂತಾ ಇದ್ರು. ಸೊ ಗೈಸ್, ನಂದೆಲ್ಲ ಆಯಿತು. ನಂದು ಲಾಸ್ಟ್ ಮೇದು ಇಂಟೇಕ್ ಮಾಡಿದೆ. ಇವನು ಇನ್ನೂ ತಿಂದವನೆ. ಸೊ ವ್ಲಾಗ್ನ ಎಂಡ್ ಮಾಡಿರ್ತೀರ. ಸೊ ಅದಕ್ಕೆ ಎಂಡ್ ಮಾಡೋಣ ಅಂತ ಊಟ ಸ್ಟಾರ್ಟ್ ಮಾಡಿದೆ. ಸೊ ಬೆಳಿಗ್ಗೆ ತಿರ್ಗಾ 5 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ಸೊ ಸಿಗೋಣ ಗೈಸ್ ನಾಳೆ ಬೆಳಗ್ಗೆ. ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಸಿಗುವ ನಾಳೆ. ಬಾಯ್ ಬಾಯ್.